ನಮಸ್ಕಾರ ಗೆಳೆಯರೇ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೇ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೇ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೇ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಸಾಮಾನ್ಯ ಕನ್ನಡ ಭಾಗ 25, ಆಲ್ರೆಡಿ 24 ಭಾಗಗಳ ಒಂದು ಪ್ಲೇ ಲಿಸ್ಟನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೋಬೋದು. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಸಮಾನಾರ್ಥಕ ಪದಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ, ಒಂದು ತತ್ಪ್ರಪಂಚ ಅಂದರೆ ಈವರೆಗೆ ನಡೆದ ಘಟನೆಗಳು ಅಂತ ಅರ್ಥ. ಓಕೆ. ಎರಡನೇದು ತನಿವಣ್ಣ ಅಂದರೆ ರುಚಿಯಾದ ತಾಜಾ ಹಣ್ಣು. 3 ತನು ಅಂದರೆ ಕಾಯ, ದೇಹ, ಶರೀರ. ಓಕೆ. 4ನೇದು ತನುಜ ಅಂದರೆ ಮಗ, ಅನುಜ ಅಂದರೆ ಸಹೋದರ. ಓಕೆ. 5 ತಪಾಸಣೆ ಅಂದರೆ ವಿಚಾರಣೆ ಮಾಡೋದು. 6ನೇದು ದುಃಖ ತಪ್ತ ಕುಟುಂಬ ಅಂತೀವಿ. ದುಃಖ ತಪ್ತ ಅಂದರೆ ನೊಂದ ಕುಟುಂಬ ಅಥವಾ ಬೆಂದ ಕುಟುಂಬ ಅಂತ. ಓಕೆ. 7 ತಮ ಅಂದರೆ ಕತ್ತಲು ಅಥವಾ ಅಂಧಕಾರ. 8 ತಮಾಲ ಅಂದರೆ ಕತ್ತಲೆ. 9 ತಮಾಷೆ ಅಂದರೆ ಹಾಸ್ಯ. 10 ತರಗು ಅಂದರೆ ಕುಂದೋದು. 11 ತರಣಿ ಅಂದರೆ ಸೂರ್ಯನ ಇನ್ನೊಂದು ಹೆಸರು ತರಣಿ. ಸೂರ್ಯನಿಗೆ ತುಂಬ ಹೆಸರುಗಳಿದೆ. ಓಕೆ. 12 ತರಾವರಿ ಅಂದರೆ ವಿಧವಾದ. 13 ತರುಬಿ, ಆ ಬಸ್ಸನ್ನು ತರ್ಬು ಅಂತೀವಿ. ತರ್ಬೋದು ಅಂದರೆ ನಿಲ್ಲಿಸೋದು. 14 ತರ್ಕ ಮಾಡೋದು ಅಂದರೆ ವಾದ ಮಾಡೋದು. 15 ತಲ್ಲಣ ಆಗೋದು ಅಂದರೆ ಹೆದರಿಕೆ, ಕಳವಳ, ತಳಮಳ ಆಗೋದು. 16 ತವರು ಅಂದರೆ ತಾಯಿಯ ಮನೆಯನ್ನು ತವರು ಅಂತ ಕರಿತೀವಿ. 17 ತವಸಿ ಅಂದರೆ ತಪಸ್ವಿ. 18 ತಸ್ಕರಿ ನಡೀತಾ ಇದೆ ಅಂದರೆ ಕಳ್ಳತನ ನಡೀತಾ ಇದೆ. ಓಕೆ. 19 ತಳ ಅಂದರೆ ಪಾದ. 20 ತಳರ್ದು ಅಂದರೆ ಹೊರಟು. 21 ತಳವು ಅಂದರೆ ತಡ ಅಥವಾ ಜೊತೆಯವರು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. 22 ತಳವೆಳಗಾಗೆ ಅಂದರೆ ಗಾಬರಿಯಾಗುವಂತೆ. 23 ತಳಹದಿ ಅಂದರೆ ಬುನಾದಿ ಗೆಳೆಯರೆ. 24 ತಳಾರ ಅಂದರೆ ಕಾವಲುಗಾರ. ಓಕೆ. 25 ತಳುವು ಅಂದರೆ ತಡ ಮಾಡುವ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. 26 ತಾಕತ್ತು ಅಂದರೆ ಶಕ್ತಿ. 27 ತಾಕಲಾಟ ಅಂದರೆ ಘರ್ಷಣೆ ಮಾಡ್ತಾ ಹೋಗೋದು. 28 ತಾಣ ಅಂದರೆ ಸ್ಥಳ ಅಥವಾ ಜಾಗಕ್ಕೆ ತಾಣ ಅಂತ ಕರಿತೀವಿ. 29 ತಾತ್ಸಾರ ಮಾಡೋದು ಅಂದರೆ ತಿರಸ್ಕಾರ ಮಾಡೋದು. 30 ತಾಪ ಅಂದರೆ ಬಿಸಿ, ಶಾಖ. 31 ತಾಪತ್ರಯ ಅಂದರೆ ತೊಂದರೆ. 32 ತಾಯಿ ಅಂದರೆ ಅವ್ವ, ಅಮ್ಮ, ಮಾತೆ. ಓಕೆ. 33 ತಾರೆ ಅಂದರೆ ನಕ್ಷತ್ರ. 34 ತಾರ್ಕಣೆ ಅಂದರೆ ಪ್ರತ್ಯಕ್ಷವಾದ. 35 ತಾವು ಅಂದರೆ ಸ್ಥಳ. 36 ತಾಸು ಅಂದರೆ ಒಂದು ತಾಸು ಅಂದರೆ ತಾಸು ಅಂದರೆ ಗಂಟೆ ಅಂತ ಅರ್ಥ. 1 ತಾಸು ಅಂದರೆ 1 ಗಂಟೆ ಅಂತ ಅರ್ಥ. 37 ತಾಳ್ಮೆ ಅಂದರೆ ಸಹನೆ. 38 ತಾಳ್ವ ಅಂದರೆ ಅನುಭವಿಸೋದು. 39 ತಾಳ್ವೆ ಅಂದರೆ ಸಹಿಸೋದು. 40 ತಿಕ್ಲು ಥರ ಆಡಬೇಡ ಅಂತಾರೆ. ತಿಕ್ಲು ಅಂದರೆ ಹುಚ್ಚಿನ ಥರ ಆಡಬೇಡ ಅಂತ. ಓಕೆ. 41 ತೀರಿ ಅಂದರೆ ಭಿಕ್ಷೆ ಬೇಡು ಅಥವಾ ತಿರುಗಾಡೋದು. 42 ತೀರಿಕುಲ ಅಂದರೆ ಅಲೆಮಾರಿಗಳು. ಅಂದರೆ ಅವರು ಒಂದೇ ಜಾಗದಲ್ಲಿ ನೆಲೆಯೂರಲ್ಲ, ಅವರು ತಿರುಗಾಡ್ತಾ ಇರ್ತಾರೆ. ಒಂದು ಜಾಗದಿಂದ ಒಂದೂರಿಂದ ಇನ್ನೊಂದೂರು, ಇನ್ನೊಂದೂರಿಂದ ಮತ್ತೊಂದೂರು. ಅವು ವಾಹನಗಳಲ್ಲೇ ಅವರೆಲ್ಲ ಸರಂಜಾಮುಗಳನ್ನು ಇಟ್ಟುಕೊಂಡು ಎಲ್ಲಿ ಯಾವ ಊರು ಇರುತ್ತೋ ಆ ಊರಲ್ಲಿ ಶೆಡ್ಗಳನ್ನು ಹಾಕ್ಕೊಂಡು ಅಲ್ಲೊಂದು ವಾರ ಇಲ್ಲೊಂದು ವಾರ ಅಂತ ದುಡ್ತಾ ಮತ್ತೆ ಮುಂದೆ ಹೋಗೋದು ಅವರು ಅಲೆಮಾರಿಗಳು. 43 ತಿರುಕ ಅಂದರೆ ಭಿಕ್ಷುಕ ಗೆಳೆಯರೆ. 44 ತಿರುಪೆ ಎತ್ತೋದು ಅಂದರೆ ಭಿಕ್ಷೆ ಎತ್ತೋದು. 45 ತಿರೆ ಅಂದರೆ ಭೂಮಿ. 46 ತಿಲ್ ಅಂದರೆ ಎಳ್ಳು. 47 ತೀಡು ಅಂದರೆ ಬೀಸು ಅಥವಾ ಹೊರಹೊಮ್ಮೋದು. 48
ತೀರಿಕೊಳ್ಳು, ತೀರಿಕೊಳ್ಳುವ ಸಮನಾರ್ಥಕ ಪದಗಳು ಗತಿಸು, ಮರಣ ಹೊಂದು, ವಿಧಿವಶನಾಗು. ಓಕೆ. 49 ತೀವ್ರ, ತೀವ್ರ ಅಂದರೆ ಹರಿತ, ರಭಸ, ಹೆಚ್ಚು ಅಂತ. ತೀವ್ರ ಭೂಕಂಪ ಆಗಿದೆ, ಹೆಚ್ಚು ಭೂಕಂಪ ಆಗಿದೆ. ಓಕೆ. 50 ತೀವ್ರತರ, ತೀವ್ರತರ ಅಂದರೆ ಹರಿತ ಅಥವಾ ಉಗ್ರವಾದ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. 51 ತುಂಬಿ, ತುಂಬಿ ಅಂದರೆ ಒಂದು ಅರ್ಥ ದುಂಬಿ ಆಗುತ್ತೆ, ಇನ್ನೊಂದು ಅರ್ಥ ಪೂರ್ಣವಾದ, ತುಂಬಿ, ಕೊಡ ತುಂಬಿ ಬಂತು, ಕೊಡ ತುಂಬಿ ಅಂದರೆ ಕೊಡ ಪೂರ್ಣವಾಗಿ ಬಂತು ಅಂತ ಅರ್ಥ. 52 ತುಕಡಿ, ತುಕಡಿ ಅಂದರೆ ಒಂದು ಸೈನ್ಯ. 53 ತುಡುಕಿ, ತುಡುಕಿ ಅಂದರೆ ಕಸಿದುಕೊಂಡು ಅಥವಾ ಕಿತ್ಕೊಂಡು. ಓಕೆ. 54 ತುಣುಕು, ತುಣುಕು ಅಂದರೆ ಒಂದು ಚೂರು ಅಥವಾ ಒಂದು ತುಂಡು ಅನ್ನೋ ಅರ್ಥವನ್ನು ಕೊಡುತ್ತೆ. 55 ತುರಂಗ, ತುರಂಗ ಅಂದರೆ ಒಂದರ್ಥ ತುರಗ ಅಂತ ಆಗುತ್ತೆ, ಇನ್ನೊಂದು ಅರ್ಥ ಕುದುರೆ, ಇನ್ನೊಂದು ಅಶ್ವ. ಓಕೆ. ಕುದುರೆ, ಅಶ್ವ, ತುರಗ ಅಥವಾ ತುರಂಗ, ತುರಂಗ ವೇಗದಲ್ಲಿ ಓಡಿ ಹೋದನು. ತುರಂಗ ವೇಗ ಅಂದರೆ ಕುದುರೆಯ ವೇಗ ಅಥವಾ ಅಶ್ವ ವೇಗ. ಓಕೆ. 56 ತುಸ, ತುಸ, ತುಸ ನಿಲ್ಲು, ಸ್ವಲ್ಪ ನಿಲ್ಲು. ಓಕೆ. 57 ತೂರು, ತೂರೋದಂದರೆ ಎಸೆಯೋದು. 58 ತೃಣಸಮಾನ ಅಂತಾರೆ, ನೀನು ನನಗೆ ತೃಣಸಮಾನ ಅಂತ ಹೇಳ್ತಾನೆ. ತೃಣ ಅಂದರೆ ಹುಲ್ಲು. 59 ತೃಷೆ, ನನಗೆ ತುಂಬ ತೃಷೆಯಾಗಿದೆ, ನನಗೆ ತುಂಬ ಬಾಯಾರಿಕೆ ಆಗಿದೆ. ಓಕೆ. 60 ತೆಗಳೋದು, ಒಬ್ಬರ ಬಗ್ಗೆ ತೆಗಳೋದು ಅಂದರೆ ಹೀಯಾಳಿಸೋದು ಅಥವಾ ನಿಂದಿಸೋದು. ಓಕೆ. 61 ತೆನೆ, ತೆನೆ ಅಂದರೆ ಕಾಳು ತುಂಬಿದ ಪೈರಿನ ತುದಿಯನ್ನು ತೆನೆ ಅಂತ ಕರಿತೀವಿ. 62 ತೆರ, ತೆರ ಅಂದರೆ ಅವಕಾಶ ಅಥವಾ ಸಾಮರ್ಥ್ಯ. 63 ತೆರವು, ತೆರವು ಅಂದರೆ ಖಾಲಿ ಮಾಡೋದು. 64 ತೆರೆ, ತೆರೆ ಅಂದರೆ ಒಂದು ತರಂಗ ಇನ್ನೊಂದು ಅಲೆ ಆಗತ್ತೆ. ಓಕೆ. 65 ತೆರೆ, ತೆರೆ ಇನ್ನೊಂದು ಅರ್ಥ ಮುಪ್ಪಿನಿಂದಾದ ಸುಕ್ಕುಗಟ್ಟಿದ ಚರ್ಮವನ್ನು ತೆರೆ ಅಂತ ಕರಿತೀವಿ. 66 ತೇಜ, ಮುಖ ತೇಜ ಅಂದರೆ ಮುಖಕಾಂತಿ. 67 ತೇವೇನು, ತೇವೇನು ಅಂದರೆ ತಿಕ್ಕುವೆನು ಅಥವಾ ಅರೆವೆನು ಅಂತ. 68 ತೈಲ, ತೈಲ ಅಂದರೆ ಎಣ್ಣೆ. ಓಕೆ. 69 ತೊಂಟೆ, ತೊಂಟೆ ಅಂದರೆ ಕಫ ಗೆಳೆಯರೆ. 70 ತೊಟಕು, ತೊಟ್ಕೋದು, ನೀರು ತೊಟಕ್ತಾ ಇದೆ. ತೊಟ್ಕೋದು ಅಂದರೆ ಸ್ವಲ್ಪ ಸ್ವಲ್ಪವಾಗಿ ತೊಟ್ಕೋದ್ರೆ ಸ್ವಲ್ಪವಾದರೂ ಬೀಳೋದು. ಓಕೆ. 71 ತೊಡರಿಸು, ತೊಡರಿಸು ಅಂದರೆ ಧರಿಸೋದು ಅಥವಾ ಹಾಕೋದು. ಓಕೆ, ತೊಡೋದು ಅಂತ. 72 ತೊಡರು, ತೊಡರು ಅಂದರೆ ತೊಂದರೆ, ಅಲ್ಲೊಂದು ತೊಡರಿದೆ ಆ ಕೆಲಸ ಆಗ್ತಾ ಇಲ್ಲ, ಅಂದರೆ ಅಲ್ಲೊಂದು ತೊಂದರೆ ಇದೆ ಆ ಕೆಲಸ ಆಗ್ತಾ ಇಲ್ಲ ಅಂತ ಅರ್ಥ. 73 ತೊನೆಸು, ತೊನೆಸು ಅಂದರೆ ಒದ್ದೆಯಾಗಿಸೋದು. 74 ತೊಯ್, ತೊಯ್ತು, ತೊಯ್ತು, ತೊಯ್ ಅಂದರೆ ನೆನೆ ಅಥವಾ ಒದ್ದೆ ಆಗೋದು. ಮೇಲೆ ಹಾಕಿರೋ ಬಟ್ಟೆ ಎಲ್ಲ ತೊಯ್ದು, ತೊಯ್ದು ಅಂತ. ತೊಯ್ಯೋದು ಅಂದರೆ ಒದ್ದೆ ಆಗೋದು. 75 ತೊರಲ್ದು, ತೊರಲ್ದು ಅಂದರೆ ಅಲೆದಾಡಿ. 76 ತೊರೆ, ತೊರೆ ಅಂದರೆ ತ್ಯಜಿಸೋದು, ತೊರೆ ಅಂದರೆ ನದಿ, ತೊರೆ ಅಂದರೆ ಹೊಳೆ. ಓಕೆ. 77 ತೊಲಗು, ತೊಲಗೋದು ಅಂದರೆ ಬಿಟ್ಟು ಹೋಗೋದು ಅಥವಾ ಹೊರಟೋಗೋದು. 78 ತೋವಲ್, ತೋವಲ್ ಅಂದರೆ ಚರ್ಮ. 79 ತೊಳಲು, ತೊಳಲು ಅಂದರೆ ಚಿಂತೆ ಮಾಡೋದು, ಶ್ರಮ ಪಡೋದು. 80 ತೊಳೆ, ತೊಳೆ ಅಂದರೆ ನೀರಿನಿಂದ ಸ್ವಚ್ಛಗೊಳಿಸುವುದು, ಅದಕ್ಕೆ ತೊಳೆ ಅಂತ ಕರಿತೀವಿ. 81 ತೋಡು, ತೋಡು ಅಂದರೆ ಕಾಲುವೆ ಅಥವಾ ಚಿಕ್ಕ ಹೊಳೆಯನ್ನು ತೋಡು ಅಂತ ಕರಿತೀವಿ. 82 ತೋರು, ತೋರುವುದಂದರೆ ಕಾಣುವಂತೆ ಮಾಡೋದು. 83 ತೋಳು ಹೊರೆ, ತೋಳು ಹೊರೆ ಅಂದರೆ ತೋಳುಬಲ. 84 ತ್ರಾಣ, ತ್ರಾಣ ಅಂದರೆ ರಕ್ಷಕ. 85 ತ್ರಾಸ, ತುಂಬ ತ್ರಾಸ ಆಗ್ತೈತಿ, ತ್ರಾಸ ಅಂದರೆ ಕಷ್ಟ. 86 ತ್ರಿಕ, ತ್ರಿಕ ಅಂದರೆ ಮೂರರ ಗುಂಪು ಅಥವಾ ಮುಮ್ಮಡಿ ಅನ್ನುವಂಥ ಅರ್ಥವನ್ನು ಕೊಡತ್ತೆ. 87 ತ್ರಿದಿವ, ತ್ರಿದಿವ ಅಂದರೆ ಒಂದು ಅರ್ಥ ಸ್ವರ್ಗ, ಇನ್ನೊಂದು ಅರ್ಥ ಆಕಾಶ. 88 ತ್ರಿಜಗ, ತ್ರಿಜಗ ಅಂದರೆ ಮೂರು ಲೋಕ. ಯಾವುದ್ಯಾವ್ದು ಮೂರು ಲೋಕ ಅಂದರೆ ಒಂದು ದೇವಲೋಕ ಮೇಲಿರೋದು, ಒಂದು ಭೂಲೋಕ ನಾವಿರೋದು, ಒಂದು ಪಾತಾಳ ಲೋಕ ಕೆಳಗಡೆ ಇರೋದು. ಓಕೆ. 89 ತ್ರೋಟಕ, ತ್ರೋಟಕ ಅಂದರೆ ರೂಪಕ. 90 ದಂಗಾಗೋದು, ದಂಗಾಗೋದು ಅಂದರೆ ಆಶ್ಚರ್ಯ ಪಡೋದು. 91 ದಂಡಿಗೆ, ದಂಡಿಗೆ ಅಂದರೆ ಪಲ್ಲಕ್ಕಿ ಹೊರುವ ಕೋಲು, ಇದಕ್ಕೆ ದಂಡಿಗೆ ಅಂತ ಕರಿತೀವಿ. ದಂಡಿ, ದಂಡಿ, ದಂಡಿಗೆ ಅಂತ ಕರಿತೀವಲ್ಲ, ಸೊ ಅದು ಪಲ್ಲಕ್ಕಿ ಹೊರುವಂಥ ಕೋಲು. 92 ದಂಡು, ದಂಡು ಅಂದರೆ ಸೈನ್ಯ. 93 ದಂಧ, ದಂಧ ಅಂದರೆ ಇದು ಹಿಂದಿ ವರ್ಡು ದಂಧ, ದಂಧ ಅಂದರೆ ಕೆಲಸ ಮತ್ತು ಉದ್ಯೋಗ ಆಗುತ್ತೆ.
94 ದಕ್ಕೋದು, ದಕ್ಕೋದು ಅಂದರೆ ದೊರಕೋದು. 95 ದಡಿಗವೇಣ್, ದಡಿಗವೇಣ್ ಅಂದರೆ ಭಾರಿ ಹೆಣ, ಹೆಣ. ಓಕೆ. 96 ಧನುಜ, ಧನುಜ ಅಂದರೆ ರಾಕ್ಷಸ ಗೆಳೆಯರೆ. 97 ದರೆ, ದರೆ ಅಂದರೆ ದಿಣ್ಣೆ ಅಥವಾ ತಿಟ್ಟು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. 98 ದರ್ಪಣ, ದರ್ಪಣ ಅಂದರೆ ಕನ್ನಡಿ. 99 ದಹಿಸೋದು, ಶವ ದಹಿಸ್ತಾ ಇತ್ತು, ಶವ ದಹಿಸೋದು ಅಂದರೆ ಶವವನ್ನು ಸುಡುವುದು. 100 ದಳ್ವೆರು, ದಳ್ವೆರು ಅಂದರೆ ಗೆಳೆಯರೆ ಉತ್ಸಾಹ. ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.